ಆರೋಗ್ಯವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಕೂಡ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಷ್ಟೇ ಅವಶ್ಯಕವಾಗಿದೆ. ಇನ್ನು ಆ ನಿಟ್ಟಿನಲ್ಲಿ ಒತ್ತಡ ಕಡಿಮೆ ಮಾಡಿಕೊಂಡು ಮಾನಸಿಕ ಆರೋಗ್ಯ ಹೀಗೆ ಕಾಯ್ದುಕೊಳ್ಳಿ. ಒತ್ತಡ ಕಡಿಮೆ ಮಾಡೋದು ಹೇಗೆ? ಮಾನಸಿಕ ಆರೋಗ್ಯ ಹೀಗೆ ಕಾಯ್ದುಕೊಳ್ಳಿ. ಮಾನಸಿಕ ಆರೋಗ್ಯವನ್ನ ಸದೃಢವಾಗಿಟ್ಟುಕೊಳ್ಳೋದು, ಹತೋಟಿಯಲ್ಲಿಟ್ಟುಕೊಳ್ಳೋದು ದೈಹಿಕ ಆರೋಗ್ಯವನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಷ್ಟೇ ಅವಶ್ಯಕವಾಗಿರುತ್ತೆ. ಹಾಗಾಗಿ ವಾರಾಂತ್ಯದಲ್ಲಿ ಇಡೀ ವಾರದ ಒತ್ತಡವನ್ನ ಹೊರಹಾಕಲು ಮತ್ತು ಮಾನಸಿಕವಾಗಿ ರಿಫ್ರೆಶ್ ಆಗಲು ಮೆದುಳನ್ನ ನಿರ್ವಿಷಗೊಳಿಸುವುದು ತುಂಬಾನೇ ಮುಖ್ಯವಾಗುತ್ತೆ. ಒಂದು ವಾರದ ಕೆಲಸ, ಒತ್ತಡ ಮತ್ತು ನಿರಂತರ ಡಿಜಿಟಲ್ ಪ್ರಚೋದನೆಯ ನಂತರ ಮೆದುಳಿಗೆ ತನ್ನನ್ನ ತಾನೇ ಪುನರುಜ್ಜೀವನಗೊಳಿಸಲು ಸ್ವಲ್ಪ ಸಮಯ ಬೇಕಾಗುತ್ತೆ. ಈ ಸಮಯವು ಒತ್ತಡವನ್ನ ಕಡಿಮೆ ಮಾಡಲು ಮತ್ತು ಗಮನ ಹಾಗೂ ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ. ಹಾಗಿದ್ರೆ ಒತ್ತಡ ಕಡಿಮೆ ಮಾಡೋದು ಹೇಗೆ? ದೈನಂದಿನ ಒತ್ತಡಗಳಿಂದ ಸಂಪರ್ಕ ಕಡಿತಗೊಳಿಸುವುದು ಮತ್ತು ಪುನಶ್ಚೈತನ್ಯಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದು ಮನಸ್ಥಿತಿ ಹಾಗೂ ನಿದ್ರೆಯ ಗುಣಮಟ್ಟವನ್ನ ಹೆಚ್ಚಿಸುತ್ತೆ. ಮುಂದಿನ ವಾರದಲ್ಲಿ ಉತ್ಪಾದಕತೆಯನ್ನ ಹೆಚ್ಚಿಸುತ್ತೆ. ಹಾಗಿದ್ರೆ ಮೆದುಳನ್ನ ಆರೋಗ್ಯವಾಗಿಡುವ, ಮೆದುಳನ್ನ ನಿರ್ವಿಷಗೊಳಿಸುವ ಚಟುವಟಿಕೆಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಕೃತಿ ನಡಿಗೆ. ಉದ್ಯಾನವನದಲ್ಲಿ ಸ್ವಲ್ಪ ಸಮಯ ವಾಕಿಂಗ್ ಮಾಡುವುದು ಅಥವಾ ಆರಾಮಾಗಿ ನಿಧಾನವಾಗಿ ನಡೆದಾಡುವ ಮೂಲಕ ಮೆದುಳನ್ನ ರಿಫ್ರೆಶ್ ಮಾಡಿಕೊಳ್ಳಬಹುದು. ಪ್ರಕೃತಿಯಲ್ಲಿನ ತಾಜಾ ಗಾಳಿ ಮತ್ತು ಹಸಿರು ವಾತಾವರಣ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ, ನಿಮ್ಮ ಮನಸ್ಸನ್ನು ತೆರವುಗೊಳಿಸುತ್ತೆ, ಹಾಗೆಯೇ ಸೃಜನಶೀಲತೆಯನ್ನ ಹೆಚ್ಚಿಸುತ್ತೆ. ಪ್ರಕೃತಿಯಲ್ಲಿನ ಪಕ್ಷಿಗಳ ಶಬ್ದ, ಕಲರವ ಮತ್ತು ದೃಶ್ಯಗಳು ಮನಸ್ಸನ್ನು ಶಾಂತಗೊಳಿಸುತ್ತವೆ. ಯೋಗ ಅಥವಾ ಸ್ಟ್ರೆಚಿಂಗ್. ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಂಪರ್ಕಿಸಲು ಯೋಗ ಅಥವಾ ಸ್ಟ್ರೆಚಿಂಗ್ ವ್ಯಾಯಾಮಗಳನ್ನ ಅಭ್ಯಾಸ ಮಾಡಿ. ಸೌಮ್ಯವಾದ ಚಲನೆಗಳು ಒತ್ತಡವನ್ನ ಬಿಡುಗಡೆ ಮಾಡುತ್ತೆ, ರಕ್ತ ಪರಿಚಲನೆ ಸುಧಾರಿಸುತ್ತೆ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುತ್ತೆ. ಇನ್ನು ಸ್ವಯಂ ಸೇವಕ ಕೆಲಸ. ಸಾಮಾಜಿಕ ಕೆಲಸಗಳಲ್ಲಿ ಸಮಯವನ್ನ ಕಳೆಯಿರಿ. ಇತರರಿಗೆ ಸಹಾಯ ಮಾಡುವುದು ಕೃತಜ್ಞತೆಯನ್ನ ಬೆಳೆಸುತ್ತದೆ, ವೈಯಕ್ತಿಕ ಒತ್ತಡದಿಂದ ಗಮನವನ್ನು ಕೇಂದ್ರೀಕರಿಸುತ್ತೆ, ಹಾಗೆ ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸುತ್ತೆ. ದಯೆಯ ಸರಳ ಕ್ರಿಯೆಗಳು ನೆರವೇರಿಕೆ ಮತ್ತು ಉದ್ದೇಶದ ಆಳವಾದ ಭಾವನೆಗಳನ್ನ ಉಂಟು ಮಾಡಬಹುದು. ಇನ್ನು ಸೃಜನಾತ್ಮಕ ಹವ್ಯಾಸಗಳು. ಚಿತ್ರಕಲೆ, ತೋಟಗಾರಿಕೆ ಅಥವಾ ಅಡುಗೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ಈ ಸೃಜನಾತ್ಮಕ ಹವ್ಯಾಸಗಳು ಮೆದುಳನ್ನ ಉತ್ತೇಜಿಸುತ್ತೆ, ಸಾಧನೆ ಮತ್ತು ಸಂತೋಷದ ಅರ್ಥವನ್ನು ನೀಡುತ್ತೆ. ಸುಮ್ಮನೆ ಕೂರುವುದಕ್ಕಿಂತ ಏನನ್ನಾದರೂ ಮಾಡುವುದರಿಂದ ಆ ಕ್ಷಣದ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಮತ್ತು ಒತ್ತಡದಿಂದ ದೂರವಿರಲು ನಿಮಗೆ ಸಹಾಯವಾಗುತ್ತೆ. ಇನ್ನು ಪುಸ್ತಕ ಓದುವುದು. ಒಳ್ಳೆಯ ಕಾದಂಬರಿಯನ್ನು ಓದುವುದು ಅಥವಾ ಸ್ಫೂರ್ತಿ ನೀಡುವಂತಹ ಪುಸ್ತಕವನ್ನು ಓದುವುದು ಮನಸ್ಸಿಗೆ ತುಂಬಾನೇ ಹಿತ ನೀಡುತ್ತೆ. ಓದುವಿಕೆಯು ನಿಮ್ಮನ್ನು ಬೇರೆ ಜಗತ್ತಿಗೆ ಸಾಗಿಸುತ್ತದೆ, ಒತ್ತಡವನ್ನ ಕಡಿಮೆ ಮಾಡುತ್ತೆ, ಅರಿವಿನ ಕಾರ್ಯವನ್ನು ಉತ್ತೇಜಿಸುತ್ತೆ. ಇನ್ನು ಜರ್ನಲಿಂಗ್. ನಿಮ್ಮ ಆಲೋಚನೆಗಳು, ಭಾವನೆಗಳು ಅಥವಾ ವಾರದ ಸಣ್ಣ ಗೆಲುವುಗಳ ಬಗ್ಗೆ ಬರೆಯಿರಿ. ಜರ್ನಲಿಂಗ್ ಭಾವನೆಗಳನ್ನ ಪ್ರಕ್ರಿಯೆಗೊಳಿಸಲು ಸಹಾಯ ಮಾಡುತ್ತೆ, ವೈಯಕ್ತಿಕ ಬೆಳವಣಿಗೆಯನ್ನು ಪ್ರತಿಬಿಂಬಿಸುತ್ತೆ, ಹಾಗೆಯೇ ಮನಸ್ಸಿನಲ್ಲಿರುವ ಅಡಗಿರುವ ಚಿಂತೆ ಅಥವಾ ಒತ್ತಡವನ್ನ ವ್ಯಕ್ತಪಡಿಸಲು ಮತ್ತು ಬಿಡುಗಡೆ ಮಾಡಲು ಇದು ಚಿಕಿತ್ಸಕ ಮಾರ್ಗವಾಗಿದೆ. ಇನ್ನು ಡಿಜಿಟಲ್ ಡಿಟಾಕ್ಸ್. ಒಂದು ದಿನದ ಮಟ್ಟಿಗೆ ನಿಮ್ಮ ಡಿಜಿಟಲ್ ಸಾಧನಗಳನ್ನ ಸ್ವಿಚ್ ಆಫ್ ಮಾಡಿ. ಮೊಬೈಲ್, ಟಿವಿ ಸ್ಕ್ರೀನ್ಗಳಿಂದ ಸಂಪರ್ಕ ಕಡಿತಗೊಳಿಸುವಿಕೆಯು ನಿರಂತರ ಅಧಿಸೂಚನೆಗಳು ಅಂದರೆ ಮೆಸೇಜಸ್, ನೋಟಿಫಿಕೇಶನ್ಸ್ ಮತ್ತು ಡಿಜಿಟಲ್ ಓವರ್ಲೋಡ್ಗಳಿಂದ ವಿರಾಮ ತೆಗೆದುಕೊಳ್ಳಲು ನಿಮ್ಮ ಮನಸ್ಸನ್ನು ಅನುಮತಿಸುತ್ತೆ. ಇನ್ನು ಧ್ಯಾನ ಅಥವಾ ಸಾವಧಾನತೆಯನ್ನು ಅಭ್ಯಾಸ ಮಾಡಿ. ಇದು ಉಸಿರಾಟದ ಮೇಲೆ ಏಕಾಗ್ರತೆಯನ್ನ ಅನುಮತಿಸುತ್ತದೆ. ತೀರ್ಪು ಇಲ್ಲದೆ ಅದು ಒಬ್ಬರ ಆಲೋಚನೆಗಳನ್ನ ಮತ್ತು ಅರಿವಿನ ಸ್ಪಷ್ಟ ಚಿತ್ರಣವನ್ನ ಗಮನಿಸುತ್ತದೆ. ಇದು ಮನಸ್ಸನ್ನ ಶಾಂತಗೊಳಿಸುತ್ತೆ, ಆತಂಕವನ್ನ ಕಡಿಮೆ ಮಾಡುತ್ತೆ, ಆಲೋಚನೆಯ ಸ್ಪಷ್ಟತೆಯನ್ನ ಸುಧಾರಿಸುತ್ತೆ. ಇನ್ನು ಅಡುಗೆ ಮಾಡುವುದು. ತಾಜಾ ಪದಾರ್ಥಗಳೊಂದಿಗೆ ಆರೋಗ್ಯಕರ ಭೋಜನವನ್ನು ತಯಾರಿಸುವುದು ಅನೇಕರಿಗೆ ಇಷ್ಟವಾದ ಕೆಲಸವಾಗಿರುತ್ತೆ. ಈ ಪ್ರಕ್ರಿಯೆಯ ಪ್ರತಿಯೊಂದು ಹಂತದ ಮೇಲೆ ಗಮನ ಕೇಂದ್ರೀಕರಿಸುವುದು ಸ್ಫೂರ್ತಿ ನೀಡುತ್ತೆ, ಹಾಗೆಯೇ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಮನೆಯ ತಾರಸಿಯ ಮೇಲೆ ಮಲಗಿ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ವೀಕ್ಷಿಸುವುದು ಮನಸ್ಸಿನ ಆತಂಕವನ್ನ ಕಡಿಮೆ ಮಾಡುತ್ತೆ. ನಕ್ಷತ್ರ ವೀಕ್ಷಣೆಯು ಅದ್ಭುತ ಮತ್ತು ದೃಷ್ಟಿಕೋನದ ಪ್ರಜ್ಞೆಯನ್ನು ಬೆಳೆಸುತ್ತದೆ, ದೈನಂದಿನ ಚಿಂತೆಗಳನ್ನ ಮರೆಯಲು ಕೂಡ ಸಹಾಯ ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.